Hello everyone, you are watching News Insights. Let's watch today's news updates. ಕರುಣೆಯಿಂದ ಯಾವತ್ತೂ ನೋಡಿರಲಿಲ್ಲ. ಅದ್ರ ಜೊತೆಗೆ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ಅವ್ರಗಳ ಕಷ್ಟಗಳನ್ನು ಸೇಮ್ ಅತ್ತೆದಿರಾಗಿರ್ಬೋದು ಎಲ್ಲರೂ ಅಲ್ಲ, ನಾನು ಹೇಳ್ತಾ ಇರೋದು ಎಲ್ಲರೂ ಮಾಡ್ತಾ ಇದ್ರು ಅಂತಹ ಹೆಣ್ಮಕ್ಳಿಗೆ ಪರ್ಮಿಷನ್ ಮೇಲೆ ಪರ್ಮಿಷನ್ ಕೇಳಬೇಕು. ಮಕ್ಕಳುಗಳಿಗೆ ಇನ್ನೊಂದೇನೋ ಬಟ್ಟೆ ತರಬೇಕು ಅಂದರೆ ಪರ್ಮಿಷನ್ ಕೇಳಬೇಕು. ಇದರಿಂದ ಯಾರ್ಯಾರು ಹೆಣ್ಮಕ್ಳುಗಳು ಬಳಲ್ತಾ ಇದ್ದೀರಾ ಅವ್ರಿಗೆಲ್ಲ ಆ್ಯಕ್ಚುಲಿ ಹ್ಯಾಟ್ಸ್ ಆಫ್ ಹೇಳಬೇಕು. ತುಂಬ ಕಷ್ಟಗಳು ಅಮ್ಮ ಹೇಳಿದ್ರು, ಕಷ್ಟ ಎಲ್ಲ ಬಟ್ ಆದಮೇಲೆ ಒಂದು ವೇದಿಕೆ ಸಿಗುತ್ತೆ, ಅದನ್ನು ಮಾಡ್ತಾರೆ. ಈಗಿನ ಹೆಣ್ಮಕ್ಳು ಹಾಗಿಲ್ಲ ಅಂತ, ಬಟ್ ಅದು ನಮ್ಮ ಕಾಲ. ಅದು ಇವನಾರವ ನಿನಗೆರೆಯ, ಇವ ನಮ್ಮ ಮನೆಯ ಮಗನೆನ್ನಯ್ಯ ಎಂಬುವ ಪ್ರೀತಿಯ ಚಪ್ಪಾಳೆಗಳನ್ನು ನೀಡಿ ಶ್ರೀತರಿಗೆ ಅರಸಿ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಪುಸ್ತಕವನ್ನ ಕೊಡಿ. ಕಂಪನಿಯ ಸಿಇಒ ಆಗಿದ್ದೇನೆ. ಇವತ್ತು ಕಾರ್ಯಕ್ರಮಕ್ಕೆ SS ಕಲಾ ಸಂಗಮ ಟ್ರಸ್ಟ್ ಕಡೆಯಿಂದ ನಾನು ಶಿವು ಸರ್ ಕಡೆಯಿಂದ ಇವತ್ತು ಇಲ್ಲಿಗೆ ಒಂದು ಸಾಧನೆ ಆಗಿರುವಂತಹ ಎಲ್ಲ ವ್ಯಕ್ತಿಗಳ ಜೊತೆ ಸೇರೋದಕ್ಕೆ ಒಂದು ವೇದಿಕೆಗಳನ್ನ ಸೃಷ್ಟಿ ಮಾಡಿರುವಂತಹ ನಾನು ಶಿವು ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ತುಂಬ ಸಾಧನೆ ಮಾಡಿರುವಂತಹ ಗಿರಿಜಾ ಲೋಕೇಶ್ ಮ್ಯಾಮ್ ಆಗಿರ್ಬೋದು, ಮತ್ತು ಲಲಿತಾ ಮೇಡಮ್ ಆಗಿರ್ಬೋದು, ಮತ್ತು ಸುಂದರಂ ಸರ್ ಆಗಿರ್ಬೋದು, ಇವರೆಲ್ಲ ವೇದಿಕೆಗಳನ್ನ ಹಂಚಿದ್ದಾರೆ. ತುಂಬ ಖುಷಿ ಆಗುವಂತಹ ಸಂದರ್ಭ. ನಾನು ಒಂದು ಸ್ವದೇಶ ದಿಶ ಕಂಪನಿಯಿಂದ ಬಂದಿದ್ದೇನೆ ಇಲ್ಲಿಗೆ. ಇವತ್ತು ನಾನು ಒಂದು ಬುಕ್ನ ಬಿಡುಗಡೆ ಮಾಡಿದ್ದೇನೆ, ಅದು ಮುಳ್ಳಿನ ಗುಲಾಬಿ ಅಂತ. ಈ ವೇದಿಕೆ ನನಗೆ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಅದನ್ನು ಶಿವು ಸರ್ ನನಗೆ ವೇದಿಕೆಯನ್ನು ಕೊಟ್ಟಿದ್ದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ತುಂಬ ದೊಡ್ಡ ವೇದಿಕೆ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ನೆಕ್ಸ್ಟ್ ತುಂಬ ಥರದ ಪುಸ್ತಕಗಳನ್ನ ಬಿಡುಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಇದೇ ವೇದಿಕೆಯಲ್ಲಿ SS ಕಲಾ ಸಂಗಮ ಟ್ರಸ್ಟ್ ಕಡೆಗೆ ನಾವು ತುಂಬ ಪುಸ್ತಕಗಳನ್ನ ಬಿಡುಗಡೆ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇದನ್ನ ದೊಡ್ಡ ವೇದಿಕೆಯಾಗಿ ಇಷ್ಟು ಜನನ ಸೇರಿಸಿ ಇದು ಒಂದು ದೊಡ್ಡ ವೇದಿಕೆಯಾಗಿ ಮಾಡಿ ಒಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಈ ಕಾರ್ಯಕ್ರಮನ ಮಾಡಿರೋದಕ್ಕೆ ನಾನು ಶಿವ ಸರ್ಗೆ ಥ್ಯಾಂಕ್ಸ್.